ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಕೇವಲ ಕಣ್ಣಿಗೆ ಕಾಣುವ ಅರ್ಧಂಬರ್ಧ ಸಾಕ್ಷಿಗಳು ಹೇಗೆ ಒಂದು ಸುಂದರವಾದ ಕುಟುಂಬದ ನಂಬಿಕೆಯನ್ನ ಕ್ಷಣಾರ್ಧದಲ್ಲಿಯೇ ನುಚ್ಚುನೂರು ಮಾಡಬಲ್ಲವು ಅನ್ನೋದನ್ನ ಬಹಳ ಅದ್ಭುತವಾಗಿ, ನಿಖರವಾಗಿ ವಿವರಿಸುವ ಮನೋವೈಜ್ಞಾನಿಕ ಕೌಟುಂಬಿಕ ಕಥೆಯೊಂದನ್ನು ಇಂದು ನಾವು ಡಿಕೋಡ್ ಮಾಡಲಿದ್ದೇವೆ. ಇದು ಖಂಡಿತವಾಗಿಯೂ ನಾವು ಯೋಚಿಸುವ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ಪವರ್ಫುಲ್ ಕಥೆ. ಸರಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಒಮ್ಮೆ ಊಹಿಸ್ಕೊಳ್ಳಿ, ದೇವರೇ, ಇವು ಗರ್ಭಪಾತದ ಮಾತ್ರೆಗಳಲ್ವೇ? ಕಥೆ ಶುರುವಾಗೋದೇ ಐಶಾಳ ಈ ಅಕ್ಷರಶಃ ಆಘಾತಕಾರಿ ಪ್ರತಿಕ್ರಿಯೆಯಿಂದ. ರಹಸ್ಯವಾಗಿ ತನ್ನ ಅತ್ತಿಗೆಯ ಅಲ್ಮಾರಿ ನೋಡಿದಾಗ ಅವಳಿಗೆ ಸಿಕ್ಕ ಈ ಒಂದು ಸಣ್ಣ ಸುಳಿವು ಹೇಗೆ ಇಡೀ ಮನೆಯಲ್ಲಿ ಒಂದು ದೊಡ್ಡ ಆದರೆ ಸಂಪೂರ್ಣ ಸುಳ್ಳಾದ ಕಥೆಯ ಬೀಜವನ್ನ ಬಿತ್ತುತ್ತದೆ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಉದಾಹರಣೆ. ಈ ಒಂದೇ ಒಂದು ಕ್ಷಣದಿಂದ ಕಥೆಯ ದಿಕ್ಕು ಬದಲಾಗ್ಬಿಡ್ತದೆ. ಹಾಗಾದ್ರೆ ಈ ಮೊದಲ ಅನುಮಾನದ ನಂತರ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ನೋಡೋಣ. ನಮ್ಮ ಮನಸ್ಸು ತನಗೆ ಬೇಕಾದ ಸಾಕ್ಷ್ಯಗಳನ್ನು ಹೇಗೆ ಹೆಣೆಯುತ್ತೆ ಅನ್ನೋದೇ ಈ ಹಂತ. ಒಂದು ಕ್ಷಣ ಐಶಾಳ ಜಾಗದಲ್ಲಿ ನಿಂತು ಯೋಚಿಸಿ. ಅವಳ ಕಣ್ಣಿಗೆ ಕಾಣುವ ಸಾಕ್ಷಿಗಳು ಎಷ್ಟೊಂದು ಬಲವಾಗಿವೆಯೆಂದ್ರೆ, ಹೊರಗಿನಿಂದ ನೋಡುವ ನಮಗೂ ಕೂಡ ಅವಳ ಕೋಪ ಸಂಪೂರ್ಣವಾಗಿ ಸರಿಯೆಂದೇ ಅನ್ಸ್ಬಿಡುತ್ತೆ. ಅಣ್ಣ ಮನೆಯಿಂದ ಹೋಗಿ ಬರೋಬರಿ 1 ವರ್ಷ ಆಗಿದೆ, ಅತ್ತಿಗೆ ರಹಸ್ಯವಾಂತಿ, ಜೊತೆಗೆ ಅಲ್ಮಾರಿಯಲ್ಲಿ ಯಾರಿಗೂ ಗೊತ್ತಾಗದಂತೆ ಅಡಗಿಸಿಟ್ಟ ಮಾತ್ರೆಗಳು. ಮನೋವಿಜ್ಞಾನದಲ್ಲಿ ಇದನ್ನೇ ಕನ್ಫರ್ಮೇಷನ್ ಬಯಾಸ್ ಅಂತ ಕರೆಯೋದು. ಅಂದ್ರೆ ನಮ್ಮ ಮನಸ್ಸು ತನ್ನ ಒಳಗಿರುವ ಕೆಟ್ಟ ಭಯಗಳನ್ನು ನಿಜಾಂಟ ನಂಬಿಸಲು ಸಿಕ್ಕ ಘಟನೆಗಳನ್ನೆಲ್ಲ ಕನೆಕ್ಟ್ ಮಾಡಿ ಒಂದು ಕತೆ ಕಟ್ಟಲು ಶುರು ಮಾಡ್ತದೆ ಅಲ್ವಾ? ಆದ್ರೆ ಪರಿಸ್ಥಿತಿ ಕೈಮೀರುವುದು ಆ ಒಂದು ನಿರ್ದಿಷ್ಟ ಸಾಕ್ಷಿ ಸಿಕ್ಕಾಗ, ಆ ಫೋಟೋ ಸಿಕ್ಕಾಗ ಐಶಾಗೆ ಆಗುವ ಭಾವನಾತ್ಮಕ ಆಘಾತ ಎಂಥದ್ದು ಅಂತ ಸ್ವಲ್ಪ ಊಹಿಸಿ. ತಾನು ಮದುವೆ ಆಗಲಿರುವ ಅದೇ ಸಮರ್ಥ್, ತನ್ನದೇ ಅತ್ತಿಗೆಯ ಜೊತೆಯಲ್ಲಿರುವ ಹಳೆಯ ಫೋಟೋ ಅದು. ಅಲ್ಲಿಗೆ ತನಗೆ ಅರಿವಿಲ್ಲದಂತೆಯೇ ಬೆನ್ನಿಗೆ ಚೂರಿ ಹಾಕಲಾಗುತ್ತಿದೆ, ದೊಡ್ಡ ದ್ರೋಹವಾಗುತ್ತಿದೆ ಎಂಬ ಭಾವನೆ ಐಶಾಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ಬಿಡುತ್ತದೆ. ಈಗ ಈ ಎಲ್ಲ ಬಿಗಿಮುಷ್ಟಿಯ ಅನುಮಾನಗಳು ಒಮ್ಮೆಲೆ ಸ್ಫೋಟಗೊಳ್ಳುವ ಆ ಹೈ ವೋಲ್ಟೇಜ್ ಘಟ್ಟಕ್ಕೆ ಬರೋಣ. ಅದೇ ಮುಖಾಮುಖಿಯ ಹಂತ. ಆದರೆ ಕಥೆಯ ಅಸಲಿ ಕ್ಲೈಮ್ಯಾಕ್ಸ್ಗೆ ಹೋಗುವ ಮುನ್ನ ನಾವಿಲ್ಲಿ ಒಂದು ಕ್ಷಣ ನಿಂತು ಆಳವಾಗಿ ಯೋಚಿಸಲೇಬೇಕು. ಅತ್ತಿಗೆ ನಿಜವಾಗಿಯೂ ಈ ಮನೆಯ ವಿಲನ್ ಆಗಿರೋಕೆ ಸಾಧ್ಯನಾ? ಇಲ್ಲಿಯವರೆಗೆ ನಾವು ನೋಡಿದ, ಕೇಳಿದ ಸಾಕ್ಷ್ಯಗಳೆಲ್ಲವೂ ಕೇವಲ ಐಶಾಳ ದೃಷ್ಟಿಕೋನದಿಂದ ಮಾತ್ರ ನಿರ್ಮಾಣವಾದವು, ಕೇವಲ ಊಹೆಗಳ ಮೇಲೆ ನಿಂತವು ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಹಾಗಾಗಿ ಈಗ ಆ ಊಹೆಗಳ ಪರ್ದೆಯನ್ನು ಬದಿಗೊತ್ತಿ ಅಡಗಿರುವ ಅಸಲಿ ಸತ್ಯವೇನು ಅನ್ನೋದನ್ನ ಶಾಂತವಾಗಿ, ಲಾಜಿಕಲ್ ಆಗಿ ಬಿಡಿಸಿ ನೋಡೋಣ. ಒಂದು ಸುಳ್ಳು ವಾಸ್ತವ ಹೇಗೆ ಕನ್ನಡಿಯಂತೆ ಒಡೆದು ಹೋಗ್ತದೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಒಂದೆಡೆ ಐಶಾಳ ತಲೆಯಲ್ಲಿದ್ದ ಅನುಮಾನಗಳಾದ ಗರ್ಭಿಣಿ, ರಹಸ್ಯ ಸಂಬಂಧ ಮತ್ತು ದ್ರೋಹದ ಕಲ್ಪನೆಗಳಿದ್ರೆ, ಇನ್ನೊಂದೆಡೆ ಅತ್ತಿಗೆಯ ವಾಸ್ತವವೇ ಬೇರೆಯಾಗಿತ್ತು. ಅವಳಿಗಾಗಿದ್ದು ಕೇವಲ ಫುಡ್ ಪಾಯ್ಸನ್. ಸಮರ್ಥ್ ಜೊತೆಗಿದ್ದಿದ್ದು ಮುಗಿದು ಹೋದ ಹಳೇ ಪ್ರೇಮ, ಮತ್ತು ಈಗ ನಡೆಯುತ್ತಿರುವುದು ಐಶಾಳ ಭವಿಷ್ಯಕ್ಕಾಗಿ ಅದೇ ಸಮರ್ಥ್ನೊಂದಿಗೆ ಮದುವೆ ಮಾಡಿಸುವ ನಿಶ್ಚಯ. 2 ಚಿತ್ರಣಗಳ ನಡುವೆ ಎಷ್ಟೊಂದು ದೊಡ್ಡ ವ್ಯತ್ಯಾಸ ಅಲ್ವಾ? ನಾವು ಘಟನೆಗಳ ನೈಜ ಅನುಕ್ರಮವನ್ನು ಒಮ್ಮೆ ನೋಡಿದ್ರೆ ಇದು ಅತ್ತಿಗೆಯ ಮೇಲಿದ್ದ ಪ್ರತಿಯೊಂದು ಕಳಂಕವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕ್ತದೆ. ಹೌದು, ಅತ್ತಿಗೆ ಮತ್ತು ಸಮರ್ಥ್ ಹಿಂದೊಮ್ಮೆ ಪ್ರೀತಿಸುತ್ತಿದ್ರು ಅನ್ನೋದು ಸತ್ಯ. ಆದ್ರೆ ಮದುವೆಯ ನಂತರ ಅವಳು ತನ್ನ ಗಂಡನಿಗೆ ಯಾವುದೇ ದ್ರೋಹ ಮಾಡಿಲ್ಲ. ಬದಲಾಗಿ ತನ್ನ ನಾದಿನಿ ಐಶಾಳ ಒಳ್ಳೆ ಭವಿಷ್ಯಕ್ಕಾಗಿ ಸಮರ್ಥನ್ನು ಪರಿಚಯಿಸುತ್ತಿದ್ದಾಳೆ ಅಷ್ಟೇ. ಇನ್ನು ನಿನ್ನೆ ರಾತ್ರಿ ವಾಂತಿಯಾಗಿದ್ದು ಖಂಡಿತವಾಗಿಯೂ ಕೇವಲ ಫುಡ್ ಪಾಯ್ಸನ್ನಿಂದ. ಇಲ್ಲಿ ನಿಜಕ್ಕೂ ಅತ್ಯಂತ ಆಸಕ್ತಿದಾಯಕವಾದ, ನಮ್ಮೆಲ್ಲರ ಹುಬ್ಬೇರಿಸುವ ವಿಚಾರ ಅಂದ್ರೆ ಆ ಮಾತ್ರೆಗಳ ಹಿಂದಿನ ರಹಸ್ಯ. ಆ ಮಾತ್ರೆಗಳು ಅವು ಎಕ್ಸ್ಪೈರಿ ಆಗಿ ಬರೋಬ್ಬರಿ 4 ವರ್ಷಗಳಾಗಿತ್ತು. ಹೌದು, 4 ವರ್ಷಗಳ ಹಿಂದೆ ಐಶಾ ಕಾಲೇಜಿನಲ್ಲಿದ್ದಾಗ ಮಾಡಿದ ಒಂದು ದೊಡ್ಡ ತಪ್ಪಿನಿಂದ ಆಕೆಯ ಮಾನ ಉಳಿಸಲು ಅತ್ತಿಗೆ ತಂದಿಟ್ಟಿದ್ದ ಮಾತ್ರೆಗಳವು. ಅವಳ ರಕ್ಷಣೆಗಾಗಿ, ಅವಳ ಭವಿಷ್ಯ ಹಾಳಾಗಬಾರ್ದು ಅಂತ ಅಲ್ಲಿಯೇ ಬಚ್ಚಿಡಲಾಗಿತ್ತು. ಇದೊಂದು ಊಹಿಸಲಾಗದ ಟ್ವಿಸ್ಟ್. ಇಲ್ಲಿ ಕಥೆ ಸಂಪೂರ್ಣವಾಗಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತದೆ. ಎಲ್ಲಿ ದ್ರೋಹದ ಕಲ್ಪನೆ ಇತ್ತೋ ಅಲ್ಲಿ ಈಗ ಅಪಾರವಾದ ಕೃತಜ್ಞತೆ ಮೂಡುತ್ತದೆ. ಇದೇ ತಾಯಿಯಂತಹ ಮೌನ ಪ್ರೀತಿ. ಅತ್ತಿಗೆ ಹೇಳುವ ಈ ಕೊನೆಯ ಮಾತಿದೆಯಲ್ಲ, ಅದು ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂಥದ್ದು. ಸಂಶಯ ಸಂಬಂಧಗಳನ್ನು ಕೊಲ್ಲುತ್ತದೆ. ಕೇವಲ ಕಣ್ಣಿಗೆ ಕಂಡಿದ್ದನ್ನೇ ನಂಬಿ ಅವಸರದಲ್ಲಿ, ತರಾತುರಿಯಲ್ಲಿ ಒಂದು ನಿರ್ಧಾರಕ್ಕೆ ಬರುವುದು ಎಷ್ಟು ಅಪಾಯಕಾರಿ ಅನ್ನೋದನ್ನ ಈ ಒಂದು ಲೈನ್ ಇಡೀ ಜಗತ್ತಿಗೆ ಸಾರ್ತದೆ. ಯಾವುದೇ ಸಂಬಂಧದ ಅಡಿಪಾಯ ನಂಬಿಕೆಯಾಗಿರುತ್ತದೆ. ಅದನ್ನು ನಮ್ಮ ಆಧಾರವಿಲ್ಲದ ಸಂಶಯ ಯಾವತ್ತೂ ನಾಶ ಮಾಡಬಾರದು ಅನ್ನೋದು ಈ ಕಥೆ ನಮಗೆ ಕಲಿಸುವ ಅತ್ಯಮೂಲ್ಯ ಪಾಠ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆ ಕೊನೆಯಲ್ಲಿ
ನಾವೊಂದು ಪ್ರಶ್ನೆಯನ್ನು ನಮ್ಮಲ್ಲೇ ಕೇಳಿಕೊಳ್ಳಲೇಬೇಕು. ಕತ್ತಲೆಯ ನೆರಳಿನಲ್ಲಿ ಬಹಳ ಸುಲಭವಾಗಿ ವಿಲನ್ಗಳನ್ನು ಸೃಷ್ಟಿಸಿಬಿಡುವ ನಮ್ಮ ಈ ಊಹೆಗಳು ಆ ನೆರಳಿನ ಹಿಂದೆ ಅಡಗಿರುವ ಪ್ರೀತಿ ಮತ್ತು ತ್ಯಾಗದ ಭಾರವನ್ನು ಎಷ್ಟು ಬಾರಿ ನಿರ್ಲಕ್ಷಿಸಿವೆ? ಯೋಚಿಸಿ. ಈ ಆಳವಾದ ಚಿಂತನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೇ ಮುಕ್ತಾಯಗೊಳಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ನಮಸ್ಕಾರ.